ಇವತ್ತು ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಹಾಜರಾಗಬೇಕಾಗಿತ್ತು, ಆದರೆ ಹಾಜರಾಗಿಲ್ಲ. ನಾಳೆ 10 ಗಂಟೆಗೆ ಹಾಜರಾಗೋದಕ್ಕೆ ಎಚ್.ಡಿ. ರೇವಣ್ಣಗೆ ಸೂಚನೆ ಕೊಡಲಾಗಿದೆ. ಸದ್ಯ ಹೊಳೆನರಸೀಪುರ ಮನೆಯಲ್ಲಿದ್ದಾರೆ ಶಾಸಕ ರೇವಣ್ಣ. ರೇವಣ್ಣ ಮನೆಗೆ ಇವತ್ತು ಎಸ್ಐಟಿ ಟೀಮ್ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಮಾಜಿ ಸಚಿವ ರೇವಣ್ಣ ಬಳಿ ಮಾಹಿತಿಯನ್ನ ಕಲೆ ಹಾಕಲಿದೆ ಟೀಮ್. ಹೊಳೆನರಸೀಪುರ ಮನೆ ಬಾಗಿಲಿಗೆ ಎಸ್ಐಟಿ ನೋಟಿಸ್ ಅನ್ನ ಅಂಟಿಸಿದೆ. ನಾಳೆ 10 ಗಂಟೆಗೆ ಎಚ್.ಡಿ. ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕು. ಈಗ ಸದ್ಯ ಹೊಳೆನರಸೀಪುರದ ಮನೆಯಲ್ಲಿದ್ದಾರೆ ಶಾಸಕ ರೇವಣ್ಣ. ಶಾಸಕ ರೇವಣ್ಣ ಅವರ ನಿವಾಸದಿಂದ ನಮ್ಮ ರಿಪೋರ್ಟರ್ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು 10 ಗಂಟೆಗೆ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಹಾಜರಾಗಿಲ್ಲ. ನಾಳೆ 10 ಗಂಟೆಗೆ ರೇವಣ್ಣ ಹಾಜರಾಗಬೇಕು, ಹಾಜರಾಗ್ತಾರಾ? ಹಾಗಾದ್ರೆ ಇವತ್ತು ಎಸ್ಐಟಿಯ ಒಂದು ಟೀಮ್ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ನಿವಾಸಕ್ಕೆ ಭೇಟಿ ನೀಡುತ್ತೆ. ಯಾಕಂದ್ರೆ ಸಂತ್ರಸ್ತ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಹಜರು ನಡೆಸುತ್ತೆ ಅನ್ನುವಂತಹ ಮಾಹಿತಿ ಏನಿತ್ತು, ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಶ್ವೇತಾ, ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಮಹಿಳೆಯೊಬ್ಬರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂಥ ಎಸ್ಐಟಿ ತನಿಖಾ ತಂಡ ಈಗ ವಿಚಾರಣೆ ನಡೆಸ್ತಾ ಇದೆ. ನಾವೀಗ ಎಚ್.ಡಿ. ರೇವಣ್ಣವರ ನಿವಾಸದ ಮುಂಭಾಗದಲ್ಲಿದ್ದೇವೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದು ಎಚ್.ಡಿ. ರೇವಣ್ಣನ ಹೊಳೆನರಸೀಪುರದ ನಿವಾಸದ ಒಳಭಾಗದಲ್ಲಿ ಅವರ ಮನೆಯಲ್ಲಿ ಈಗ ಎಚ್.ಡಿ. ರೇವಣ್ಣ ಇದ್ದಾರೆ. ಗೇಟ್ನ 2 ಗೇಟ್ಗಳಿದೆ. ಈ 2 ಗೇಟ್ಗಳನ್ನು ಸಹ ಕ್ಲೋಸ್ ಮಾಡಿರೋದನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಎಚ್.ಡಿ. ರೇವಣ್ಣನವರು ಬೆಳಗ್ಗೆ ದೇಗುಲಕ್ಕೆ ಹೋಗಿ ವಾಪಸ್ ಬಂದು ಈಗ ಸದ್ಯ ಮನೆಯಲ್ಲಿದ್ದಾರೆ. ಎಚ್.ಡಿ. ರೇವಣ್ಣನವರು ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಸಹ ಈಗಾಗಲೇ ನೋಟಿಸನ್ನು ಎಸ್ಐಟಿ ನೀಡಿದೆ. ಇಂದು ಪ್ರಜ್ವಲ್ ರೇವಣ್ಣವ್ರನ್ನ ಹಾಜರಾಗೋದಕ್ಕೆ ಸೂಚನೆಯನ್ನು ನೀಡಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ಇಂದು ಎಸ್ಐಟಿ ಎದುರು ಹಾಜರಾಗಿಲ್ಲ, ಗೈರಾಗಿದ್ದಾರೆ. ಎಚ್.ಡಿ. ರೇವಣ್ಣನವರು ನಾಳೆ 11 ಗಂಟೆಗೆ ಎಸ್ಐಟಿ ಎದುರು ಹಾಜರಾಗಬೇಕು ಅಂತ ನೋಟಿಸನ್ನು ಎಸ್ಐಟಿ ಅಧಿಕಾರಿಗಳು ಇದೇ ಮನೆಗೆ ನೋಟಿಸನ್ನು ಅಂಟಿಸಿ ಹೋಗಿದ್ರು ಎಸ್ಐಟಿ ಅಧಿಕಾರಿಗಳ ತಂಡ. ನೀವಿಲ್ಲಿ ಮನೆಯ ಮುಂಭಾಗದಲ್ಲಿ ಎಚ್.ಡಿ. ರೇವಣ್ಣವ್ರನ್ನ ಕಾರನ್ನು ಗಮನಿಸ್ಬೋದಾಗಿದೆ. ಎಚ್.ಡಿ. ರೇವಣ್ಣವರು ಮನೆಯ ಒಳಭಾಗದಲ್ಲಿ ಇದ್ದಾರೆ. ಇದೇ ಮನೆಗೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಬಂದು ಮನೆಯ ಬಾಗಿಲಿಗೆ ನೋಟಿಸನ್ನು ಅಂಟಿಸಿ ಹೋಗಿದ್ದರು. ನಂತರದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಹಾಜರಾಗಬೇಕಿತ್ತು, ಆದರೆ ಹಾಜರಾಗಿಲ್ಲ. ಆದರೆ ಪ್ರತಿನಿತ್ಯ ಹೆಚ್ಚು ಜನರಿಂದ ತುಂಬಿ ಇರ್ತಿದ್ದಂಥ ಎಚ್.ಡಿ. ರೇವಣ್ಣವರ ಮನೆಯ ಮುಂಭಾಗದಲ್ಲಿ ಈಗ ಖಾಲಿ ಇರುವಂತಹ ಚಿತ್ರಣ ಸದ್ಯ ಕಂಡುಬರ್ತಾ ಇದೆ. ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಇದುವರೆಗೂ ಯಾರೂ ಸಹ ಈ ಒಳಭಾಗಕ್ಕೆ ಬಿಟ್ಟಿಲ್ಲ. ಬೇರೆಯವರೆಲ್ಲ ಆಚೆಯಲ್ಲೇ ಇದ್ದಾರೆ. ಆದರೆ ಎಚ್.ಡಿ. ರೇವಣ್ಣನವರು ಈ ನೋಟಿಸನ್ನು ನೀಡಿರ್ತಕ್ಕಂಥದ್ದು ಕಾನೂನು ತಜ್ಞರ ಮೊರೆಯನ್ನು ಹೋಗಿ ಅದಕ್ಕೆ ಏನು ಪ್ರತಿಕ್ರಿಯೆಯನ್ನು ನೀಡಬಹುದು ಅನ್ನುವಂತಹ ಚರ್ಚೆಯಲ್ಲಿ ಎಚ್.ಡಿ. ರೇವಣ್ಣವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಗೈರಾಗಿದ್ದು ಮತ್ತೊಂದು ನೋಟಿಸನ್ನು ಎಸ್ಐಟಿ ತಂಡ ನೀಡುತ್ತಾ ಅನ್ನುವಂತಹದ್ದು ಸಹ ಈಗ ಸದ್ಯ ಚರ್ಚೆಯಲ್ಲಿರುವಂತಹ ವಿಷಯ. ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಎಚ್.ಡಿ. ರೇವಣ್ಣನವರ ನಿವಾಸ. ಎಚ್.ಡಿ. ರೇವಣ್ಣನವರ ನಿವಾಸದ ಮುಂಭಾಗದಲ್ಲಿ ನಾವಿದ್ದೇವೆ. ಮನೆಯ ಒಳಭಾಗದಲ್ಲಿ ಎಚ್.ಡಿ. ರೇವಣ್ಣ ಇದ್ದಾರೆ. ಎಚ್.ಡಿ. ರೇವಣ್ಣನವರು ಎಸ್ಐಟಿ ವಿಚಾರಣೆಗೆ ನಾಳೆ ಹಾಜರಾಗ್ತಾರಾ ಅನ್ನುವಂತಹದ್ದು ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಚ್.ಡಿ. ರೇವಣ್ಣ ಸದ್ಯ ಈಗ ಹೊಳೆನರಸೀಪುರದ ಮನೆಯಲ್ಲಿ ಇದ್ದಾರೆ. ಮನೆಯ ಮುಂಭಾಗದಲ್ಲಿ ಗೇಟನ್ನು ಹಾಕಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಆಪ್ತರು ಕಾರ್ಯಕರ್ತರು ಸಹ ಪ್ರತಿನಿತ್ಯ ಇರ್ತಾಯಿದ್ರು. ಆದರೆ ಇವತ್ತು ಒಳಭಾಗಕ್ಕೆ ಯಾರಿಗೂ ಅವಕಾಶವನ್ನು ನೀಡಿಲ್ಲ. ಎಚ್.ಡಿ. ರೇವಣ್ಣ ಒಳಭಾಗದಲ್ಲಿ ಮನೆಯ ಒಳಭಾಗದಲ್ಲಿ ಸದ್ಯ ಇದ್ದಾರೆ. ಶ್ವೇತಾ, ಒಟ್ಟಾರೆಯಾಗಿ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಪ್ರಜ್ವಲ್ ರೇವಣ್ಣನವರು ಗೈರಾಗಿದ್ದಾರೆ. ನಾಳೆ ಎಚ್.ಡಿ. ರೇವಣ್ಣನವರು ಹಾಜರಾಗ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಜೊತೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತು ಎಚ್.ಡಿ. ರೇವಣ್ಣನವರ ಮನೆಗೆ ಆಗಮಿಸಿ ಸಂತ್ರಸ್ತ ಮಹಿಳೆಯ ಜೊತೆ ಬಂದು ಸ್ಥಳ ಮಹಜರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಂದು ಎಸ್ಐಟಿ ಅಧಿಕಾರಿಗಳ ತಂಡ ಎಚ್.ಡಿ. ರೇವಣ್ಣನವರ ನಿವಾಸಕ್ಕೆ ಬರುವ ಸಾಧ್ಯತೆ ಇದೆ. ಶ್ವೇತಾ, ಓಕೆ, ಈಗ ಎಚ್.ಡಿ. ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ಟೀಮ್ ಇವತ್ತು ಭೇಟಿ ನೀಡುವಂತಹ ಸಾಧ್ಯತೆ ಇರೋದ್ರಿಂದ ಇರಬೇಕು ಮನೆಯಲ್ಲಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಂತ, ಅದಕ್ಕೋಸ್ಕರ ಎಚ್.ಡಿ. ರೇವಣ್ಣ ಮನೆಯಲ್ಲಿದ್ದಾರಾ? ಅವರಿಂದ ಏನಾದರೂ ಮಾಹಿತಿಯನ್ನ ಕಲೆ ಹಾಕಲಿದೆಯಾ ಟೀಮ್? ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ತಂಡ ಇಂದು ಸಂತ್ರಸ್ತ ಮಹಿಳೆಯ ಜೊತೆ ಎಚ್.ಡಿ. ರೇವಣ್ಣನವರ ನಿವಾಸಕ್ಕೆ ಬರ್ತಾರೆ ಅನ್ನುವಂತಹ ವಿಷಯ ಈಗ ಇದೆ. ಆದರೆ ಅದೇ ಕಾರಣಕ್ಕಾಗಿ ಎಚ್.ಡಿ. ರೇವಣ್ಣನವರು ಇದ್ದಾರಾ ಇಲ್ವಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಸದ್ಯಕ್ಕಂತೂ ಎಚ್.ಡಿ. ರೇವಣ್ಣನವರು ಈಗ ಎಚ್.ಡಿ. ರೇವಣ್ಣನವರ ಹೊಳೆನರಸೀಪುರ ನಗರದಲ್ಲಿರುವ ಮನೆಯಲ್ಲಿಯೇ ಇದ್ದಾರೆ.
SIT ಅಧಿಕಾರಿಗಳಿಗೆ ಎಚ್ ಡಿ ರೇವಣ್ಣನವರಾಗಲಿ ಪ್ರಜ್ವಲ್ ರೇವಣ್ಣನವರಾಗಲಿ ಸಹಕಾರವನ್ನು ನೀಡಬೇಕಾಗುತ್ತೆ. ಯಾಕೆಂದರೆ ಕಾನೂನು ವ್ಯಾಪ್ತಿಯಲ್ಲಿ ನಡೆಯುವಂಥ ವಿಚಾರಣೆಗೆ ಎಲ್ಲರೂ ಸಹ ಸಹಕಾರವನ್ನು ನೀಡಲೇಬೇಕು. ಈ ನೆಲದ ಕಾನೂನಿಗೆ ಎಲ್ಲರಿಗೂ ಸಹ ಗೌರವವನ್ನು ಕೊಡಲೇಬೇಕು. ಹೀಗಾಗಿ FIR ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಇಬ್ಬರ ವಿರುದ್ಧವೂ ಸಹ ಸಂತ್ರಸ್ತ ಮಹಿಳೆ ದೂರಿನ ಹಿನ್ನೆಲೆಯಲ್ಲಿ FIR ದಾಖಲಾಗಿದೆ. ಇದರ ವಿಚಾರಣೆಯನ್ನು SIT ಅಧಿಕಾರಿಗಳ ತಂಡ ಮಾಡ್ತಾ ಇದೆ. SIT ಅಧಿಕಾರಿಗಳಿಗೆ ಒಂದು ಸಹಕಾರವನ್ನು ನೀಡಬೇಕಾಗಿದ್ದಂಥದ್ದು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಜವಾಬ್ದಾರಿ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.